ಇನ್ನು ಕೊಡಗಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ KRSಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. 100 ಅಡಿಗೂ ಹೆಚ್ಚು ನೀರು ಈಗ ಶೇಖರಣೆ ಆಗಿರುವಂಥದ್ದು. ಇನ್ನು 32,000 ಕ್ಯೂಸೆಕ್ಗೆ ಜಲಾಶಯದ ಒಳಹರಿವು ಹೆಚ್ಚಳ ಆಗಿದೆ. ಇನ್ನು ಕೊಡಗಿನಲ್ಲಿ ರಣಮಳೆ ಸುರಿತಾ ಇದೆ. 3 ದಿನದಲ್ಲಿ ಶತಕದ ಗಡಿಯನ್ನು KRS ದಾಟಿರುವಂಥದ್ದು. ಒಂದು ಕಡೆ ರಾಜ್ಯದಿಂದ ತಮಿಳುನಾಡಿಗೆ ನೀರು ಹರಿಸಬೇಕು, KRSನಿಂದ ತಮಿಳುನಾಡಿಗೆ ನೀರನ್ನು ಹರಿಸಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ CWRC ಆದೇಶವನ್ನು ಹೊರಡಿಸಿರುತ್ತೆ. ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಈಗ ಮಳೆಯ ಪ್ರಮಾಣ ಕೊಡಗು ಭಾಗದಲ್ಲಿ ಹೆಚ್ಚಾಗಿರೋದ್ರಿಂದಾಗಿ KRS ಧುಮ್ಮಿಕ್ತಾ ಇದೆ. ರೈತರ ಮುಖದಲ್ಲಿ ಕೂಡ ಮಂದಹಾಸ ಮೂಡಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ KRS ಇದು. ಇನ್ನು ಗರಿಷ್ಠ ಮಟ್ಟ 124.80 ಅಡಿ ಇದೆ. ಈಗ ನೀರಿನ ಮಟ್ಟ ಎಷ್ಟರ ಮಟ್ಟಿಗಿದೆ ಅಂತಂದರೆ 100 ಅಡಿ 3.4 ಅಡಿ ನೀರು ಇರುವಂಥದ್ದು. ಹೀಗಾಗಿ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಏನಾದರೂ ಡ್ಯಾಮ್ ಏನಾದರೂ ತುಂಬಿತು ಅಂದರೆ ತಮಿಳುನಾಡಿಗೆ ಏನೋ ನೀರು ಕೊಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಅಚ್ಚರಿ ಪಡಬೇಕಾಗಿಲ್ಲ.